KN ರಾಮಚಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ನಾನು 1.5 ವರ್ಷದಿಂದ ಮುಳಬಾಗಿಲು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಕಾಯ ವಾಚ ಮನುಷ್ಯ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸರ್ಕಾರ ಏನು ನಿಯಮಾವಳಿ ಇತ್ತೋ ಮೊದಲನೇದಾಗಿ ಸರ್ಕಾರಿ ಶಾಲೆಗಳ ಬಲವರ್ಧನೆ, ನಂತರ ಎಲ್ಲ ಖಾಸಗಿ ಅನುದಾನಿತ ಅನುದಾನ ರಹಿತ ಸರ್ಕಾರಿ ಎಲ್ಲಾ ಶಾಲೆಗಳ ಗುಣಾತ್ಮಕ ಫಲಿತಾಂಶಕ್ಕಾಗಿ ಸಮನ್ವಯ ಸಾಧಿಸಿದ್ದೀವಿ. ಹಾಗೆ ಎಲ್ಲಾ ಶಾಲೆಗಳಿಗೂ ಸತತವಾಗಿ ಭೇಟಿ ನೀಡುತ್ತಾ ಚೇರ್ ಮೇಲೆ ಕೂತ್ಕೊಳ್ಳದೆ, BO ಆಫೀಸಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳದೆ ದಿನಕ್ಕೆ ಕನಿಷ್ಠ 10 ಶಾಲೆಗಳನ್ನು ಭೇಟಿ ಮಾಡಿ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ವಿ. ಯಾವುದೇ ರೀತಿಯಲ್ಲಿ ಯಾವುದೇ ಶಿಕ್ಷಕರಿಗೆ ನೋಟಿಸ್ ಕೂಡ ನೀಡದೆ, ಯಾವುದೇ ಕಷ್ಟ ಕಾಲದಲ್ಲೂ ಕೂಡ ನೋಟಿಸ್ ನೀಡುವಂತಹ ಪ್ರಮೇಯ ಬಂದಾಗಲೂ ಸಹ ತಾಳ್ಮೆಯಿಂದ ಅವರಿಗೆ ಮಾರ್ಗದರ್ಶನ ಕೊಟ್ಟು ಮತ್ತೊಮ್ಮೆ ಸರಿ ಹೋಗೋದಕ್ಕೆ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಿರ್ತೇನೆ. ತದನಂತರ ಎಲ್ಲಾ ಶಿಕ್ಷಕ ಮಿತ್ರರು, ಸಮಸ್ತ ಎಲ್ಲಾ ಶಿಕ್ಷಕ ಮಿತ್ರರು ಬಹಳ ಚೆನ್ನಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ನನಗೆ 1.5 ವರ್ಷದಿಂದ ಸಹಕಾರ ನೀಡಿದ ಸಮಸ್ತ ಶಿಕ್ಷಕ ವರ್ಗಕ್ಕೆ ನಾನು ಸಮಸ್ತ ಎಲ್ಲ ಶಿಕ್ಷಕ ವರ್ಗಕ್ಕೆ ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಹಾಗೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಸೇವೆ ಮುಂದುವರಿಸಲಿ. ಮುಳಬಾಗಿಲು ತಾಲೂಕು ಬಹಳ ಬಡವರು ಇರುವ ಜನ ಇದ್ದಾರೆ, ಬಾರ್ಡರ್ಗಳಿದೆ. ಆ ಬಾರ್ಡರ್ಗಳಲ್ಲಿ ಬಹಳ ಬಡತನ ಇದೆ. ಅವರಿಗೆ ಅಸ್ತ್ರ ಏನಪ್ಪಾ ಅಂದ್ರೆ ಶಿಕ್ಷಣ ಅಷ್ಟೇ. ಶಿಕ್ಷಣವೆಂಬ ಅಸ್ತ್ರದಿಂದ ಅವರ ಬದುಕನ್ನು ಹಸನು ಮಾಡ್ಕೋಬಹುದು. ಅವರು ಬಡತನದಿಂದ ಹೊರಗಡೆ ಬರ್ಬೇಕಾದ್ರೆ ಅದೊಂದು ಅಸ್ತ್ರ ಅಂತ ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ವೈಯಕ್ತಿಕವಾಗಿ ನಾವು ಕೂಡ ಬಡತನದಿಂದ ಬಂದಿರೋದ್ರಿಂದ ಆ ಬಡತನದ ವ್ಯಾಲ್ಯೂ ಏನು ಅಂತ ನಮ್ಗೆ ಗೊತ್ತಿದೆ. ಅದಕ್ಕೆಲ್ಲ ಪರಿಹಾರ ಶಿಕ್ಷಣ. ಅದಕ್ಕೋಸ್ಕರ ಎಲ್ಲ ಹೇಳ್ತಾ ಇದ್ದು, ಮುಖ್ಯವಾಗಿ ಸರ್ಕಾರಿ ಶಾಲೆಗಳಿಗೆ, ಅದರಲ್ಲೂ BPL ವಿದ್ಯಾರ್ಥಿಗಳಿಗೆ ಜಾಸ್ತಿ ಸೇರ್ತಾ ಇರೋದ್ರಿಂದ ಅವರಿಗೆ ಯಥೇಚ್ಛವಾಗಿ ಹೆಚ್ಚಿನ ಗಮನ ಕೊಡಬೇಕು ಅಂತ ಯಥೇಚ್ಛವಾಗಿ ಭೇಟಿಗಳನ್ನು ನೀಡ್ತಾ ಇದ್ವಿ. ಅದೇ ರೀತಿ ಎಲ್ಲ ಶಿಕ್ಷಕರು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ರು. ನಾವು ಅದೇ ರೀತಿ ನಿಟ್ಟಿನಲ್ಲಿ ಸಾಕ್ತಾ SLC ಮಕ್ಕಳಿಗೆ ವಿಶೇಷ ಗಮನ ಕೊಡ್ತಾ ಇದ್ವಿ. 2 ವರ್ಷಗಳಿಂದ ವಿಶೇಷ ಗಮನ ಕೊಡ್ತಾ ಇದ್ವಿ. ನಮ್ಮ ಅಜೆಂಡಾ ಏನಂದ್ರೆ, ನನ್ನ ಅಜೆಂಡಾ, ನಾನು ಹಾಕೊಂಡಿದ್ದ ಅಜೆಂಡಾ, ಶ್ರೀನಿವಾಸಪುರ ತಾಲೂಕು ಯಾವಾಗ್ಲೂ ಪ್ರಥಮವಾಗಿ ಬರ್ತಾ ಇತ್ತು SLC ರಿಸಲ್ಟ್ ಅಲ್ಲಿ. ನಾವು ಮುಳಬಾಗಿಲು ತಾಲೂಕು ಯಾಕೆ ಬರಬಾರ್ದು ಅನ್ನೋದು ನಮ್ಮ ಅಜೆಂಡಾ. ಅದಕ್ಕೆ ಏನೇನು ಮಾಡಬೇಕು ಅನ್ನೋ ಕಾರ್ಯದಲ್ಲಿ ಬೆಂಗಳೂರಿಂದ RPಗಳನ್ನು ಕರೆದು ಒಳ್ಳೆಯ ಮಾರ್ಗದರ್ಶನ ಕೊಡಿಸಿದ್ದೇವೆ, ತರಬೇತಿಗಳನ್ನು ಕೊಟ್ಟಿದ್ದೇವೆ. ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ನಾನು ಗಣಿತ ಶಿಕ್ಷಕರಿಂದ ನಾನು ಕೂಡ ಪಾಠ ಮಾಡಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನು ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು BU ಆಗಿರೋದ್ರಿಂದ ನನಗೆ ಅನುಭವ ಇದ್ದರಿಂದ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ವಿ. ಆ ಮಾರ್ಗದರ್ಶನದಿಂದ ಎಲ್ಲ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಾರ್ಗದರ್ಶನ ಪಾಲನೆ ಮಾಡಿ ಈ ಗುಣಾತ್ಮಕ ಫಲಿತಾಂಶದಲ್ಲಿ ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಬಂದಿದೆ, ಪ್ರಥಮ ಸ್ಥಾನ ಗಳಿಸ್ಕೊಂಡಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ಮುಂದುವರಿಸಬೇಕು ಅಂತ ಬೇಡ್ಕೊಳ್ತಾ, ನಮ್ಮ ಶಿಕ್ಷಕರು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ಸರ್ಕಾರದ ನಿಯಮಾವಳಿ ಪ್ರಕಾರ ಇವಾಗ ಕಾಮ್ಸ್ ಬಂದಿದೆ, ಕೆಲಸ ಮೊದಲಿಗೂ ಮಾಡ್ತಾ ಇದ್ದಾರೆ. ಈಗ ಅದು ಒಂದು ಸಂಚಲನಾತ್ಮಕ ಇದು. ಅದಕ್ಕೋಸ್ಕರ ಶಿಕ್ಷಕರು ಕೂಡ ಬದಲಾಗಬೇಕಾಗತ್ತೆ. ಆ ಬದಲಾವಣೆಗೆ ತಕ್ಕಂಗೆ ನಾವು ಕೂಡ ಬದಲಾಗಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಈ ರೀತಿ ಮಾಡಿದ್ದಾರೆ ಎನ್ನುವ ಧನಾತ್ಮಕವಾಗಿ ಚಿಂತನೆ ಮಾಡಿ ಸರ್ಕಾರ ನಿಯಮಗಳನ್ನು ಪಾಲಿಸುತ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯ ನಡೀಲಿ, ಶಿಕ್ಷಣ ಕ್ರಾಂತಿ ಮುಳಬಾಗಿಲು ತಾಲೂಕಲ್ಲಿ ಆಗ್ಲಿ ಅಂತ ಮುಳಬಾಗಿಲು ತಾಲೂಕಿನ ಎಲ್ಲ ಗುರುವರೆಯದವರು ನನ್ನನ್ನು ಬಹಳ ಚೆನ್ನಾಗಿ ಸಾಕಿ ಸಲಹಿದ್ದಾರೆ, ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಎಲ್ಲ ಸಮಾಜದವರು, ಎಲ್ಲ ವರ್ಗದ ಜನಗಳು ಎಲ್ಲರೂ ಸಹ, ಮಾಧ್ಯಮ ಮಿತ್ರರಾಗಿರ್ಬೋದು, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಎಲ್ಲರೂ ಕೂಡ ಬಹಳ ಮಾರ್ಗದರ್ಶನಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನ ನಾವು ನಡೆದಿದ್ದೇವೆ. ಅವರು ಕೂಡ ಬಹಳ ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ತಾ
ಮುಂದಿನ ದಿನಗಳಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಆದ್ರೇನೆ ನಮ್ಮ ಬಡ ಮಕ್ಕಳಿಗೆ ಅವರ ಜೀವನ ಹಸನಾಗತ್ತೆ ಅಂತ ಹೇಳ್ತಾ, ಒಂದು ಮಗು 10th ಪಾಸ್ ಆದ್ರೆ ಅವನ ಜೀವನ ಕಟ್ಕೊಳ್ತದೆ, ಅವನ ಮನೆಗೆ ದಾರಿದೀಪ ಆಗ್ತದೆ. ನಮ್ಮ ಒಂದು ಬಲವಾದ ಆಶಯ. ಅವನನ್ನು 10th ಪಾಸ್ ಆಗದೆ ಅವನನ್ನು ಅಲ್ಲಿ ಚೂಟಿದ್ರೆ ಅವ್ರ ಸಮಾಜನೂ ಹಿಂದಕ್ಕೆ ಹೋಗುತ್ತೆ, ಅವ್ರ ಮನೆಯೂ ಹಿಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ, ಆ ರೀತಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಬಹಳ ಸ್ಪಂದಿಸಿದ್ದಾರೆ. ಹಾಗೆ ನಮ್ಮ BEO ಮತ್ತು BRC ಸಿಬ್ಬಂದಿ ಕೂಡ ನನಗೆ ತುಂಬಾ ಸಹಕಾರ ನೀಡಿದ್ದಾರೆ, ಎಲ್ಲಾ ರೀತಿಯಲ್ಲೂ ಸಹಕರಿಸಿದ್ದಾರೆ. 1.5 ವರ್ಷ ಎಲ್ಲಾ ರೀತಿಯಲ್ಲೂ ನನಗೆ ಸಹಕಾರ ನೀಡಿದ ಸಮಸ್ತ ನಮ್ಮ ಶಿಕ್ಷಣ ಇಲಾಖೆಯ ಬೋಧಕೇತರ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಅವರಿಗೆ ಪಾದ ನಮನಗಳನ್ನು ಸಲ್ಲಿಸುತ್ತಾ, ಅವರಿಗೆ ನನ್ನ ಮಾರ್ಗದರ್ಶನ ಏನಂದ್ರೆ ಅದೇ ರೀತಿ ಶಿಸ್ತುಬದ್ಧವಾಗಿ ಕೆಲಸ ನಿರ್ವಹಿಸಲಿ ಅಂತ ಮಾರ್ಗದರ್ಶನ ಕೊಡ್ತಾ, ಇಷ್ಟು ಹೇಳಲು ಅವಕಾಶ ಕೊಡೋದು ಎಲ್ರಿಗೂ ಹೊಂದಿಸ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ವಯೋವೃತ್ತಿ ಇವತ್ತು 36/2026 ವಯೋನಿವೃತ್ತಿ ಆಗ್ತಾ ಇದ್ದೀನಿ. ಆದ್ರೂ ಸಹ ಸಮಾಜ ಕಾರ್ಯಗಳಲ್ಲಿ ತೊಡ್ಕೊಳ್ತೀವಿ, ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ. ಬಡ ವಿದ್ಯಾರ್ಥಿಗಳು ಯಾರೇ ಇರಲಿ ಅವ್ರಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಕೂಡ ಸಮಾಜದಲ್ಲಿ ತೊಡಗ್ತೀವಿ, ಸಮಾಜ ಸೇವಾ ಕಾರ್ಯಕ್ರಮಗಳು ಮಾಡ್ತೀವಿ. ಯಾವಾಗಲೂ ಕೂಡ ಸಮಾಜಕ್ಕೋಸ್ಕರ ನಾವು ಇದೀವಿ. ಸಮಾಜ ನಮಗೆಲ್ಲ ಕೊಟ್ಟಿದೆ, ನಾವು ಕೂಡ ಸಮಾಜಕ್ಕೆ ಏನಾದ್ರೂ ಸ್ವಲ್ಪ ಕೊಡುಗೆ ಕೊಡಬೇಕು ಅನ್ನೋ ನಾವು ಮನಸ್ಸುಳ್ಳವರು ನಾನು. ಅದಕ್ಕೋಸ್ಕರ ಅದನ್ನು ಕಾರ್ಯಗಳನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಇಷ್ಟು ಹೇಳಲು ಅವಕಾಶ ಕೊಟ್ಟು ಎಲ್ರಿಗೂ ಹೊಂದಿಸ್ತಾ 2 ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.